ದರಿದ್ರದವಳು ಇಂಥ ಕಾಲೇಜ್ಗೆ ಹೊಟ್ಟೆ ಇಲ್ವಲ್ಲ. ಹಾಳಾಗೋಗ್ಲಿ ಫಸ್ಟು. ದುಡ್ಡು ಕೊಡು ಅಂತ ತಾಳ್ತಿದ್ದಾಳಿಲ್ಲ ಅಂದ್ರೆ ಅಲ್ಲ 1,500 ಕೊಡ್ಬೇಕತ್ತೆ. ಏನ್ ಅದಕ್ಕಾದ್ರೆ ಏನ್ ಕರ ಚೀಟಿಗೆ ಪಟ್ಟು ಕಟ್ಕೊಂಡು ಕುಡಿಕತ್ತೀರಿ. ಇವಳಿಗೆ ಕೊಟ್ಟು ನಾನು ಇದು ಮಾಡ್ಕಲ್ಲ. ಬೇಡ ನಾನು ಇವಾಗಿಂದ ಬುದ್ಧಿವಂತೆ ಆಗಬೇಕು. ಸುಮ್ಮನೆ ಇವರನ್ನ ಕೊಟ್ಟ ಥರ ಇವಳು ಕೈ ಕೊಟ್ಬಿಟ್ರೆ ಇವಳು ಕಾಲೇಜಿಗೆ ಕಟ್ತಾಳೋ ಏನು ಮಾಡ್ತಾಳೋ ಯಾರಿಗೆ ಗೊತ್ತು. ನನ್ನ ಹತ್ರನೇ ಹುಷಾರಾಗಿರ್ತದೆ ದುಡ್ಡು. ಅದಕ್ಕೆ ಅದ್ಯಾಕೆ ನೋಡಿರುವ ಹಂಗೆ ಹೋಯ್ತಾ ಇದ್ದೀರಲ್ಲ? ನೋಡಿರೋ ಹಂಗೆ ಹೋಗದೆ ಇರೋದು ಆರತಿ ಎತ್ತು ಕಳಿಸ್ಬೇಕಾ ಕಾಲೇಜ್ಗೆ? ಹೋಗು, ನಿನ್ನೆ ಇಳ್ಕೊಂಡಿದ್ದೀರ ನಾನು. ಅಲ್ಲ ಅದಕ್ಕೆ ನೀವು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ಅಣ್ಣ 1,500 ಕಾಲೇಜ್ ಎಕ್ಸಾಮ್ ಫೀಸಿಗೆ ಕಟ್ಟಕ್ಕೆ ಅಂತ ಕೊಟ್ಟಿದ್ದಲ್ಲ, ಅದನ್ನು ಕೊಡಿ. ನಾನು ಎಲ್ಲಿ ತಗೊಬರಲಿ 1,500 ಇವಾಗ ಕಾಲೇಜಿಗೆ ಕಟ್ಟಕ್ಕೆ? ಕಟ್ಟಲಿಲ್ಲ ಅಂದರೆ ನಾನು ಎಕ್ಸಾಮೇ ಬರೆಯೋಕ್ಕಾಗಲ್ಲ. ಪ್ಲೀಸ್ ಅದಕ್ಕೆ ನನಗೆ ತುಂಬ ತೊಂದರೆ ಆಗ್ತಿದೆ. ಯಾವ 1,500? ಏಯ್, ನಿಂಗೇನು ಒಂಚೂರು ನಾಚಿಕೆ ಬರಬಾರ್ದು ಏನು ಇಲ್ವೇ ರೀ? ನಿನ್ನೆ ಎಲ್ಲ ಅಷ್ಟು ಮಕ್ಕಳು ಹೋಗ್ದಿದ್ದೀರಿ, ತಿರ್ಗಾ ಬಂದು 1,500 ಕೊಡು ಅಂತ ಕೇಳ್ತಾ ಇದೆಯಲ್ಲ. ನಿನಗೆ ನಾಚಿಕೆ ಮಾನ ಬರೆಯೋದು ಏನೂ ಇಲ್ಲ ಕಳೆ, ಏನೂ ಇಲ್ಲ ಅಂತ. ನೀನು ಸ್ವಾಭಿಮಾನಿಯಾಗಿದ್ರೆ ದುಡ್ಕೊಂಡು ಓದ್ಕೋಬೇಕು. ಅದನ್ನ ಬಿಟ್ಟು ನಮ್ಮ ಪ್ರಾಣ ಯಾಕೆ ತಿಂತೀಯ? ನಾನು ಕೆಲಸ ಹುಡುಕ್ತಾ ಇದ್ದೀನಿ ಅದಕ್ಕೆ, ಆದರೆ ನನಗೆಲ್ಲೂ ಕೆಲಸ ಸಿಗ್ತಾ ಇಲ್ಲ ಪಾರ್ಟ್ ಟೈಮ್ಗೆ. ಈ ಕಡೆ ಕಾಲೇಜ್ ಬಿಟ್ಟು ಹೋಗೋಕ್ಕಾಗಲ್ಲ, ಆ ಕಡೆ ಪಾರ್ಟ್ ಟೈಮ್ಗೂ ಹೋಗೋಕ್ಕಾಗಲ್ಲ. ಎಲ್ಲ ತಲೆನೋವಾಗುತ್ತೆ ಅಂತ ಓದ್ಬಿಡೋದ ಫಸ್ಟು, ಆಮೇಲೆ ಬೇಕಾದ್ರೆ ಕೆಲಸಕ್ಕೆ ಹೋದರೆ ಆಯಿತು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅದಕ್ಕೆ. ಪ್ಲೀಸ್ ಅದಕ್ಕೆ ಇವಾಗ ನಾನು 1,500 ಯಾರದ ಅಂತ ಕೇಳಿ ನನಗೆ ಯಾರು ಗೊತ್ತಿದ್ದಾರೆ? ನೀವು ಯಾಕೇನು ಅರ್ಥನೇ ಮಾಡ್ಕೊಳ್ಳಲ್ಲ. ನನಗೆ ತಿನ್ನಕ್ಕೆ ಕೇಳ್ತಾ ಇಲ್ಲ ಅದಕ್ಕೆ. ಕಾಲೇಜ್ ಎಕ್ಸಾಮ್ ಫೀಸ್ ಕಟ್ಟಬೇಕು. ನಿಂದೊಂದು ತಲೆನೋವಾಯ್ತಲ್ಲ ನಿಂದು. ಏಯ್, ನಾನು ಕೊಡಲ್ಲ ಕಡೆ, ನನಗೇನ್ಕೋ ಬೇಕು. ಬೇಕಾರೋಗಿ ಏನು ಮಾಡಿದ್ರೆ ಇಸ್ಕೊ. ಖರ್ಚು ಮಾಡ್ಕೊಂಬಿಟ್ಟೆ 1,500. ನನ್ನ ಹತ್ರ ಇಲ್ಲ. ಇನ್ನೊಂದು 1,500 ಇದ್ರೆ ಕೊಡು ಅಂತ ಹೋಗಿ ಕೇಳ್ಕೊ. ಸುಮ್ಮನೆ ತಲೆ ತಿನ್ಬೇಡ ಬಂದಿಲ್ಲಿ. ಅಲ್ಲ ಅದಕ್ಕೆ ಅಣ್ಣ ನಿಮಗೆ ಕೊಟ್ಟವನೇ ತಾನೇ, ನೀವು ಅದನ್ನು ಕೊಡೋಕ್ಕೆ ನಿಮಗೆ ತೊಂದರೆ? ನೀವೇ 1,500 ಖರ್ಚಿಗೆ ಬೇಕು ಅಂತ ಇಸ್ಕೋಬೋದಲ್ವಾ? ನನ್ನ ತಲೆ ಮೇಲೆ ಯಾಕೆ ಎತ್ತಾಗ್ತಾ ಇದ್ದೀರಾ? ಅಣ್ಣ ಏನು ಮಾಡಿದೆ ಅಂದರೆ ನಾನು ಏನಂತ ಹೇಳಬೇಕು? ನಿಮ್ಗೆ ಯಾಕೆ ಅರ್ಥನೇ ಆಗಲ್ವಾ ನಾನು ಹೇಳೋದು? ನನ್ನನ್ನು ಅನ್ನೊಂದು ದೃಷ್ಟಿಯಲ್ಲಿ ಕೆಟ್ಟೋಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಲ್ವಾ? ನನ್ನ ತಲೆ ತಿನ್ಬೇಡ ದೀಪಾ. ಬಾಯ ಮುಚ್ಕೊಂಡು ಕಾಲೇಜ್ಗೆ ಹೋಗ್ತೀರ ಹೋಗು. 1,500ಕ್ಕೆ ಏನು ಜೀವ ತಿಂತಾವಳು ಹಂಗೆ. ಏಕೆ ನಿಮಗೆ 1,500 ಹುಟ್ಟಲ್ವ ಎಲ್ಲರೂ? ಹುಟ್ಟಿಸ್ಕೊ ಹೋಗು. ಸುಮ್ಮನೆ ತಲೆ ತಿನ್ಬೇಡ ನಂಗೆ ಬಂದಿಲ್ಲಿ. ಏನು ಇಷ್ಟು ತಲೆ ತಿಂತೀಯ ನೀನು? ಇರಿಟೇಷನ್ ಮಾಡ್ತಾ ಕಡೆ ನೀನು. ಏನು 1,500 ಏನು ಒಂದು ಸ್ವಲ್ಪ ಒಂದೆರಡು ಎಕ್ಸಾಮ್ ಬರಿಲ್ಲ ಅಂದರೆ ಏನೂ ಆಗಲ್ಲ. ಹೋಗು. ಇಲ್ಲ, ಏನದಕ್ಕೆ ಇಷ್ಟು ಈಸಿಯಾಗಿ ಹೇಳ್ತಾ ಇದ್ದೀರಾ? ಅಣ್ಣ ನನಗೋಸ್ಕರ ಲಕ್ಷ ಕಟ್ಟಿ ಎಕ್ಸಾಮ್ ಓದಿಸ್ತಾ ಇದ್ದಾನೆ. ಅಂಥದ್ರಲ್ಲಿ ನಾನು ಬರೀ ಎಕ್ಸಾಮ್ ಬರೀದಂಗೆ ತಪ್ಪಿಸ್ಕೊಬಿಟ್ರೆ ಎಷ್ಟು ನನಗೆ ಪ್ರಾಬ್ಲಮ್ ಆಗಲ್ಲ, ಅಣ್ಣಂಗೆ ಪ್ರಾಬ್ಲಮ್ ಆಗಲ್ಲ ಹೇಳಿ? ಕಮಲು ಏಯ್, ಯಾರೋ ಬಂದರು. ತಲೆ ತಿನ್ಬೇಡ ನನಗೆ. ಕಾಲೇಜ್ಗೆ ಹೋಗ್ತೀರ ಹೋಗು. ಏನು ರೋಸ್ತೀರ ಹಂಗೆ ಹಂಗೆ. ಓ ಕಮಲು, ಏನು ಮಾಡ್ತಿದ್ದಮ್ಮ? ಓ ಆಂಟಿ, ಬನ್ನಿ ಕೂತ್ಕೊ ಬನ್ನಿ. ಓಹೋ ದೀಪಾ, ಕಾಲೇಜ್ಗೆ ಹೊಂಟಾ? ಹ್ಞೂ ಆಂಟಿ, ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಹೋಗು, ಓದ್ತಾಯ್ತಲ್ಲ. ಏನೋ ಪುಣ್ಯ ಮಾಡಿದ್ದಿ ಬಿಡವ. ಯಾಕಂಟಿ ಹಿಂಗೆ ಹೇಳ್ತಾ ಇದ್ದೀರಾ? ಇನ್ನೇನವ, ಚಿನ್ನಂತ ಹೊತ್ತಿಗೆ ಅಣ್ಣ 1 ಲಕ್ಷ ಕಟ್ಟಿ ಕಾಲೇಜ್ಗೆ ಓದಿಸ್ತಾರೆ. ಇನ್ನೇನು ತೊಂದ್ರೆನವ? ಚೆನ್ನಾಗಿದೆ ಬಿಡು ರಾಣಿ ಇದ್ದಂಗೆ. ನೋಡವ, ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಾನು ನಿನ್ನ ಚಿಕ್ಕ ವಯಸ್ಸಿನ ನೋಡ್ಕೊಂಡೇ ಬಂದಿದ್ದೀನಿ. ಈ ವಯಸ್ಸಲ್ಲಿ ಸಾಮಾನ್ಯವಾಗಿ ಎಲ್ಲರ ಹತ್ರ ಜಗಳ ಮಾಡ್ಕೋತೀವಿ. ನಾನು ಅದು ಮಾಡಲ್ಲ ಇದು ಮಾಡಲ್ಲ ಅಂದ್ಕೊಂಡು. ನೋಡವ, ಅದಕ್ಕೆ ನಿಮ್ಮ ಅಮ್ಮ ಇದ್ದಂಗೆ ನೀನು ಎಲ್ಲ ಬದುಕು ಮಾಡಿಕೊಡ್ಬೇಕು, ಬಾಳ್ ಮಾಡಿಕೊಡ್ಬೇಕು. ಅವಳಿಗೂ ಸಹಾಯ ಮಾಡ್ಕೊಂಡು ನೀನು ಕಾಲೇಜ್ಗೆ ಹೋಗ್ಬೇಕು. ಎಲ್ಲನೂ ನಿಮ್ಮ ಮತ್ತೆ ಕೈಲೇ ಮಾಡಿಸ್ಬಾರ್ದು, ಸರಿನಾ? ಹ್ಞೂ ಆಂಟಿ, ನಾನು ಎಲ್ಲ ಸಹಾಯ ಮಾಡ್ತೀನಿ ಅದಕ್ಕೆ. ಏನೋ ಕಣವ, ಬಾಯಿ ಮಾತಾಡಲಿ ಹೇಳೋದಲ್ಲ ದೀಪ. ನೀನು ಎಲ್ಲ ಮಾಡಿಕೊಡ್ಬೇಕು ಪಾಪ. ನಿಮ್ಮ ಅತ್ತಿಗೆಗೆ ಅಂತ ಪಾಪ ಯಾರು ಕೆಲಸ ಮಾಡಿಕೊಡ್ತಾರೆ? ನಿಮಗೆಲ್ಲ ಊಟ ಮಾಡಿಕೊಟ್ಟು ಅಡುಗೆ ಮಾಡಿಕೊಟ್ಟು ಬಾಕ್ಸ್ಗೆ ಹಾಕಿ ಪಾಪ ಅವಳಿಗೂ ಎಷ್ಟು ಅಂತ ಮಾಡ್ತಾಳೆ ಮನೆ ಕೆಲಸನ. ನೀನು ಒಳ್ಳೆ ಹುಡುಗಿ ಥರ ಇರಬೇಕು. ನಿಮ್ಮ ಅತ್ತಿಗೆನ ಚೆನ್ನಾಗಿ ನೀನು ಭಾವಿಸ್ಕೋಬೇಕು, ಸರಿನಾ? ಹ್ಞೂ ಸರಿ ಆಂಟಿ, ಆಯಿತು. ನನಗೆ ಕಾಲೇಜಿಗೆ ಟೈಮ್ ಆಯಿತು, ನಾನು ಬರ್ತೀನಿ. ಓ ಆಯ್ತು, ಹೋಗವ. ಆಂಟಿ ಬನ್ನಿ ಕೂತ್ಕೊಳ್ಳಿ. ನೋಡಿದ್ರ ಆಂಟಿ, ನೀವು ಅಷ್ಟು ಮಾತಾಡ್ತಾ ಇದ್ರು ಎಷ್ಟು ದುರಾಂಕಾರದಲ್ಲಿ ನನಗೆ ಕಾಲೇಜ್ ಐತೆ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ಎಂಥ ಬುದ್ಧಿ ಐತಿ ಇವಳಿಗೆ ಅಂತ. ಅಯ್ಯೋ ಕಣಮ್ಮ
ಗೊತ್ತಾಯ್ತಲ್ಲ. ಏನಿ ಹುಡುಗಿ ಇಷ್ಟು ರಂಕರ ಅಲ್ಲ, ನಾನು ಮಾತಾಡಿಸ್ತಾನೆ ಇದ್ದೀನಿ. ಅವನಾಗ ಗೊತ್ತಾಯ್ತು ಹೋಯ್ತೀನಿ ಅಂತ ಹೋಯ್ತಾಳಲ್ಲ. ಎಷ್ಟು ಬುದ್ಧಿ ಹೇಳ್ತೀವಿ ನಾವು ಅಕ್ಕಪಕ್ಕದವರು. ಕೇಳಕ್ಕೇನೆ ಹುಡುಗಿಗೆ ದೊಡ್ಡ ರೋಗ ಬಂದಿರೋದು. ಅಯ್ಯೋ, ನಾವು ಏನೋ ಅನ್ಕೊಂಡಿದ್ದೆ ಕಣಮ್ಮ. ಇಷ್ಟು ಇವಳು ಕೆಟ್ಟ ಹುಡುಗಿ ಅಂತ ಗೊತ್ತಿಲ್ಲ ನಮ್ಗೂ. ಪಾಪ ನೀನು ಶ್ರೀಮಂತರ ಮನೆಗೆ ಬೆಳೆದು ಇಂಥ ಇವ್ರ ಮನೇಲಿ ನೀನು ಪಾತ್ರ ತಿಕ್ಕ ಇದು ಬಂದೈತೆ. ಅಯ್ಯೋ ಆಂಟಿ, ಯಾಕೆ ಹೇಳ್ತೀರ ಕತೆನ ಬಿಡಿ. ನಮ್ಮ ಮನೆ ಬರೋ ಚೆನ್ನಾಗಿಲ್ಲ ಆಂಟಿ. ಏನೇ ಇದ್ರು ಎಲ್ಲ ಕೇಳ್ಕೊಂಬಂದಿರ್ಬೇಕು. ಇಂಥವ್ರ ಹತ್ರ ಬಂದು ಹೆಣ್ಗ ಕರ್ಮ ನನಗೆ ಬಂದೈತೆ ನೋಡಿ. ಆದ್ರೂ ನಾವು ಉಣ್ಲಿಲ್ಲ ಅಂದ್ರು ಆಂಟಿ ಅವಳಿಗೆ ಎಷ್ಟು ಚೆನ್ನಾಗಿ ಅಡುಗೆ ಮನೆ ಮಾಡ್ಕೊಡ್ತೀನಿ ಗೊತ್ತಿಲ್ಲ ಆಂಟಿ. ಬಾಕ್ಸ್ಗೆ ಪಾಪ ಕಾಲೇಜಲ್ಲಿ ದೊಡ್ಡ ಕಾಲೇಜಲ್ಲಿ ಓದ್ತಾಳೆ ಅಂತ ಅದಕ್ಕೆಲ್ಲ ಅವಳಿಗೆ ಈ ಬೆಲೆನೇ ಇಲ್ಲ ಕಣಂಟಿ, ಬೆಲೆನೇ ಇಲ್ಲ. ಓಲಿ ಬಿಡಮ್ಮ ಕಮ್ಲು, ಬೇಜಾರು ಮಾಡ್ಕೊಬೇಡ. ಬೇಜಾರು ಮಾಡ್ಕೊಂಡ್ರೆ ಸುಮ್ಮನಿರು. ಏನು ಮದುವೆ ಮಾಡ್ಕೊಂಡು ತಲುಪ್ತಾಳೆ, ನೀನೇನು ತಲೆ ಕೆಡಿಸ್ಕೊಬೇಡ, ಎಲ್ಲ ಸರೋತದೆ, ಸುಮ್ಮನಿರು. ಏನು ತಲುಪ್ತಾಳೋ ಏನೋ ಕಣಂಟಿ. ನಮ್ಗಂತೂ ಅವಳಿಗೆ ಕಾಲೇಜ್ ಫೀಸ್ ಕಟ್ಟಿ ಎಲ್ಲ ಕಟ್ಟಿ ಮನೆ ಸಾಲ, ಈ ಮನೆದು ಹೊಸಿ ಲೋನ್ ಏನೋ ಇತ್ತಂತೆ. ನಮ್ಮ ಮದುವೆ ಆಗಕ್ಕೆ ಮುಂಚೆಗೇನೆ ಏನೋ ಲೋನ್ ಗೀನೆಲ್ಲ ಇತ್ತಂತೆ. ಅದೆಲ್ಲ ತೀರ್ಸೋದು, EMIಗಳು ಆಂಟಿ. ನಮ್ಗೊಂದೊಂದಲ್ಲ ಆಂಟಿ ತೊಂದರೆ. ನಮ್ಮ ಹಣೆ ಬರೋದೇ ಚೆನ್ನಾಗಿಲ್ಲ ಆಂಟಿ. ಇವಾಗ ಮುಂದಕ್ಕೆ ನನ್ನ ಮಕ್ಕಳನ್ನೆಲ್ಲ ಹೆಂಗಂಟಿ ಓದಿಸೋದು ನಾವು? ಅಯ್ಯೋ ಹೌದು ಕಣ ಅಕ್ಕಮ್ಮ, ಕಷ್ಟನೇ ನಿಂಗೂ ಪಾಪ. ನಿಮಗೆ ಇವಾಗೇನು ಫೀಸ್ ಎಲ್ಲ ಏನು ಹೊಸಿನಾ? ನನ್ನ ಮೊಮ್ಮಗ ಇನ್ನವೇ ಅಂಥದ್ದು 2ನೇ ಕ್ಲಾಸು. 2ನೇ ಕ್ಲಾಸ್ಗೆ 60,000 ಕೊಡ್ತಾವ್ರಿ. ನಾನು ತಲೆ ತಿರುಗಿ ಬೀಳಂಗಾಗೋಯ್ತು. ನನ್ನ ಮಗ ಹೇಳಿದ್ ಕೇಳ್ತಾನಮ್ಮ, ಏನು ಕೇಳಕ್ಕಿಲ್ಲ. ಬಾ ನೋಡ್ರಿ ಆಂಟಿ, ಇಂಥ ಕಾಲದಲ್ಲಿ ನಮಗೆ ನೆಮ್ಮದಿನೇ ಇಲ್ಲ ಕಣಂಟಿ. ನಾನು ಅಪ್ಪ ಅಮ್ಮ ಇಲ್ಲ ಇವ್ರಿಗೆ, ಹೆಂಗೋ ಚೆನ್ನಾಗಿರ್ಬೋದು ಅಂತ ನಮ್ಮ ಅಪ್ಪ ಅಮ್ಮ ಮದುವೆ ಮಾಡಿಕೊಟ್ರು. ನೋಡಿದ್ರೆ ಇವ್ರದೇ ಹಿಂಗೆ ಅಳಿಸ್ಕೊಂಡು ಕೂತೈತೆ ನೋಡಿ ಆಂಟಿ. ನಾನೇನು ಇವರು ಕಷ್ಟ ಐತೆ ಅಂತ ಬೇಜಾರು ಮಾಡ್ಕೋತಾ ಇಲ್ಲ. ನಾನು ನೀರಂಗೆ ಒಂಚೂರು ಸಪೋರ್ಟ್ ಮಾಡಿಬಿಟ್ಟಿದ್ರೆ ಎಲ್ಲ ಚೆನ್ನಾಗಿರೋದು ಆಂಟಿ. ಇದೇನು ಸಾಲ ತಾನೇ ತೀರ್ಸ್ಕೊಳ್ಳಿವಿ. ಆದರೆ ಇವಳಿಗಿರೋ ದುರಂಕಾರಕ್ಕೆ ನಮಗಂತೂ ಬೇಜಾರೇ ಆಗುತ್ತಂತಿ. ನನಗಂತೂ ಅವ್ರ ಅಣ್ಣನ ಮುಂದೆ ಚೆನ್ನಾಗೇ ಇರ್ತಾಳೆ, ನನ್ನ ಮುಂದೆಗಡೆ ಎಷ್ಟು ನಾಟಕ ಆಡ್ತಾಳೆ ಗೊತ್ತೇನಂಟಿ. ನನ್ನ ಕೈಯಲ್ಲಿ ಹಂಗ ಎಲ್ಲ ಆಡಿಸ್ತಾಳೆ ನನ್ನ. ಅಯ್ಯೋ ನನಗೂ ಈ ಓದಿರವು ಪಾದಿರವು ಅಂದರೆ ಆಗಕ್ಕೆ ಇಲ್ಲ ಕಣವೆ, ಆಗಕ್ಕೆ ಇಲ್ಲ. ನನ್ನ ಮಗಂಗೆ ಅದಕ್ಕೆ ಓದಿಲ್ಲರೆ SLC ಫೇಲ್ ಆಗಿರೋ ಹುಡುಗಿ ತಂದು ಮದುವೆ ಮಾಡಿರೋದು. ನನ್ನ ಮಗ ದೊಡ್ಡ ಕಂಪ್ನಿ ಕೆಲಸ ಮಾಡ್ತಾನೆ. ನಿಂಗೆ ಗೊತ್ತಿಲ್ಲ ಅನ್ಸ್ತದಲ್ವಾ? ನಮ್ಮ ಮನೆಗೆ ಅವಾಗ ಬಂದಿದ್ದಲ್ಲ ನೋಡಿದ್ದಲ್ಲ. ನನ್ನ ಮಗ ದೊಡ್ಡ ಕಂಪ್ನಿ ಕೊಡವ ಹೋಗೋದು ಕೆಲಸಕ್ಕೆ. ನನ್ನ ಸೊಸೆ SSLC ಫೇಲು, ಅವಳ ತಗೊಂಡು ಮದುವೆ ಮಾಡಿದ್ದೀನಿ. ಹಂಗಿರ್ಬೇಕು. ಓದಿರಿ ಹೆಣ್ಮಕ್ಳಿಗೆ ದೂರಾಂಕರಕ್ಕಂತಾಯಿ ನಿನ್ನ ಏನಾರ ಬೈಕೋ. ನಂಗೂ ಇವಾಗ ಅದೇ ನಿಜ ಅನ್ನಿಸ್ತೈತೆ. ನನ್ನ ಆದ್ಮಿ ಏನು ಓದ್ಬುದಿ ಒಯ್ಯೋಳಂಗೆ ಅಷ್ಟು ದೊಡ್ಡ ಕಾಲೇಜಲ್ಲಿ ಓದ್ತಾವಳೆ. ಒಂಚೂರಾದ್ರೂ ಹೆಂಗಿರ್ಬೇಕು ಎತ್ತಿರ್ಬೇಕು ಅಂತ ಗೊತ್ತಿಲ್ಲ ಕಣಂಟಿ. ಎಷ್ಟು ದುರಂಕಾರದಲ್ಲಿ ಮಾತಾಡ್ತಾಳೆ ಗೊತ್ತಾ ಆಂಟಿ? ನನಗಂತೂ ಬೇಜಾರೇ ಆಗುತ್ತೆ. ಮನೇಲಿ ಇರೋಕ್ಕಾಗಲ್ಲ ಆಂಟಿ. ಆಮೇಲೆ ನಮ್ಮ ಮನೆಯವರು ರೇಷನ್ಗಿಂತ ದುಡ್ಡು ಕೊಟ್ಟಿದ್ರು ಕಣಂಟಿ. ನಾನು ಬಟ್ಟೆ ಒಗಿತಾ ಇದ್ದೆ ಮೇಲೆ, ಆವಾಗ ಇವಳಿಗೆ ದುಡ್ಡು ಕೊಟ್ಬಿಟ್ಟವ್ರೆ. ಇವಳು ಮಡಿಕೊಂಬಿಟ್ಟು ಅದಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟವಳೆ ಕಣಂಟಿ. ನಾನು ಇತ್ತಾಗೆ ಕೊಟ್ಲು ಅಂತಲೂ ಹೇಳೋಕ್ಕಾಗಲ್ಲ, ಮಡಿಕೊಂಡವಳೆ ಅಂತಲೂ ಹೇಳೋಕ್ಕಾಗಲ್ಲ. ಇಂಥ ಪರಿಸ್ಥಿತಿಗೆ ಸಿಗಾಕ್ಸವಳೆ ಕಣಂಟಿ. ಆಮೇಲೆ ನಾನು ನನ್ನ ದುಡ್ಡೆಯ ನಮ್ಮ ಅಮ್ಮ ಖರ್ಚಿಗೆ ಕೊಟ್ಟಿದ್ರಲ್ಲ, ಆ ದುಡ್ಡೆಯ ರೇಷನ್ ತಗೊಂಬಂದಿದ್ದೀನಿ ಕಣಂಟಿ. ನೋಡಂಟಿ, ಇಂಥ ಕೆಲಸ ಮಾಡ್ತಾಳೆ ಕಣಂಟಿ. ಒಂದೇ ₹1 ಸಿಗೋರ್ಸಲ್ಲ ಕಣಂಟಿ ನನ್ನ ಕೈಗೆ. ಏನು ಮನೆಯವ್ರು ಕೊಡೋದ? ಯವ್ವ, ಏನ್ ತಾಯಿ ಹೇಳ್ತಿದ್ಯಾ? ಹಿಂಗೆಲ್ಲ ಮಾಡ್ತಾಳ ದೀಪ? ಅಯ್ಯೋ ಆಂಟಿ, ಇನ್ನ ತುಂಬಾ ಐತೆ ಹೇಳೋದು. ಹೋಗ್ಲಿ ಬಿಡಿ, ಸುಮ್ಮನೆ ಆಮೇಲೆ ನನ್ನೇ ಕೆಟ್ಟೋಳು ಅನ್ಕೋತೀರಾ ಏನಾರ ಹೇಳಿದ್ರೆ. ಇಲ್ಲ ಕಳವ, ನಾನೇ ಕನ್ಕೊಳ್ಳದೆ. ಇವಾಗ ನೋಡಿದಲ್ಲ ಅವಳು ವರ್ತನೆಯ. ಅಯ್ಯೋ ತಾಯಿ, ಇನ್ಮೇಲೆ ನೀನು ಹುಷಾರಾಗಿರು. ಅವಳಿಂದ 2 ವರ್ಷ ಓದ್ಬೇಕಾ? ಹ್ಞೂ ಕಣಂಟಿ, ಇನ್ನ 2 ವರ್ಷ 2 ಲಕ್ಷ ಕಟ್ಬೇಕಂಟಿ. ಮುಡಿಸ್ಬಿಟ್ಟು ಯಾವ್ದಾರ ಗಂಡು ನೋಡಿ ಮದುವೆ ಮಾಡಿ ಕಳ್ಸೋಗು. ದೇವ್ರೆ ಹೋಗತ್ತಾಗೆ. ಅಲ್ಲ ಕಣ್ತಾಯಿ, ಇಂಥ ಮನೆಯಾಳಿನ ನಿನ್ನ ಮದುವೆ ಮಾಡ್ದಂಗೆ ಮನೆಗೆ ಮಾಡಿಸ್ಕೊಂಡಿದ್ಯಲ್ಲ, ಸಾಲ ಆದ್ರೆ ಆಯ್ತದೆ ತಾಯಿ. ಮೊದಲು ಮದುವೆ ಮಾಡಿ ಕಳ್ಸಿ ಆಚೆಗೆ. ಏನಿಂತ ಬುದ್ಧಿ ಕಲಿಯೋದೇನು?
ಸುಮ್ನಿರಿ ಆಂಟಿ, ನೀವ್ ಹೇಳ್ದಂಗ ಆಗುತ್ತಾ, ನಾನು ಹೇಳ್ದಂಗ ಆಗುತ್ತಾ? ನಮ್ಮ ಮನೆಯವ್ರು ಕೇಳ್ಬೇಕಲ್ಲ. ಅವಳು ಅವ್ರ ಮುಂದೆ ಏನ್ ನಾಟಕ ಆಡ್ತಾಳೆ ಗೊತ್ತಾ ಆಂಟಿ? ಭಾರಿ ಒಳ್ಳೆ ಹೇಳೋದಂಗ ಆಡ್ತಾಳೆ. ನನ್ ಮುಂದ್ಗಡೆ ಅವಳ ವಿಶ್ವರೂಪ ತೋರಿಸ್ತಾಳೆ ಆಂಟಿ. ನನ್ಗಂತೂ ಸಾಕೋಗಿದೆ ಆಂಟಿ. ನಮ್ಮ ಮನೆಯವರು ನಂಬಲ್ಲ ಆಂಟಿ. ಯಾರ ಕೈಲಾದ್ರೂ ಹೇಳಿಸ್ಬೇಕಷ್ಟೇ. ಯಾರ ಕೈಲಾರವ ಹೇಳ್ಸು ತಾಯಿ. ನಿಮ್ಮ ಮನೆಯವ್ರಿಗೆ ಯಾರನ್ನ ಗೊತ್ತಿರೋರು ಇರ್ತಾರ ನೋಡು, ಪರಿಚಯ ಇರೋರು, ಅದಾದ್ಮೇಲೆ ಜೊತೆಗಿರೋರೆಲ್ಲ ಇರ್ತಾರ ನೋಡು, ಅವ್ರ ಕೈಲಿ ಹೇಳ್ಸು. ನಾವು ನಮ್ಮ ಮನೆಯಪ್ಪನ ಕೈಲಿ ಹೇಳ್ಸಿಸ್ತೀನಿ. ನಾನು ಮೊದಲು ಮದುವೆ ಮಾಡಿ ಕಳ್ಸಪ್ಪ ಅಂತ ಹೇಳ್ತೀನಿ. ಇದೇ ತಲೆಬಿಸ್ಕೊಂಬಿಡ ಸುಮ್ಮನಿರ್ತಾಯಿ. ಅಯ್ಯೋ, ಇಂಥ ಕೆಲಸ ಎಲ್ಲ ಮಾಡ್ತಾಳ. ಥೂ, ಎಂತ ಹೆಣ್ಣವಳು. ಇಲ್ಲಿ ಬಿಡಿ ಆಂಟಿ, ಎಷ್ಟೇ ಆದ್ರೂ ನನ್ನ ಆತ್ಮಿ, ನಾನು ಬಿಟ್ಕೊಡಕ್ಕಾಗುತ್ತಾ ಆಂಟಿ? ಹೋಗ್ಲಿ ಬಿಡಿ. ಸರಿ ಆಯ್ತು, ಬರೋ ಮತ್ತೆ ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕತೆ ಮುಂದುವರಿತದೆ.